RRB ಅಂತ, ರೂರಲ್ ರಿಯಲ್ ಬ್ರ್ಯಾಂಡ್ ಅಂತ ಹೇಳಿ. ಆ ಒಂದು ಹೆಸರಿನಲ್ಲಿ ಜೊತೆಗೆ ಸಣ್ಣ ಸಣ್ಣ ಅಂಗಡಿಗಳಿಗೆ ನಾವು ಕೊಡ್ತಾ ಹೋದ್ವಿ. ಅವರಿಂದ ಕೂಡ ಒಳ್ಳೆಯ ಬೇಡಿಕೆಗಳು ಬರ್ತಾ ಇತ್ತು. ಹಾಗಾಗಿ ಇದನ್ನೇ ಇವತ್ತು ನಾವು ದೊಡ್ಡ ಪ್ರಮಾಣದಲ್ಲಿ ಪ್ರಾರಂಭ ಮಾಡಿದ್ವಿ. ಅರ್ಧ ಪ್ಯಾಕೆಟ್ ಅಲ್ಲಿ ಅಂಗಡಿಗಳಿಗೆ ಮಾಡಿ ಕೊಟ್ವಿ. ಅವ್ರೇನಂದ್ರು ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ ಅನ್ನುವಂತ ಉದ್ದೇಶಕ್ಕೆ ನೀವು ಇದನ್ನ ಬ್ರ್ಯಾಂಡ್ ಮಾಡ್ರಿ ಅಂತ ಹೇಳಿದ್ರು. ವಿಶೇಷವಾಗಿ ರಾಗಿ ಹಿಟ್ಟನ್ನ ನಾವು RRB ಅಂತ ಇತರ ಬ್ರ್ಯಾಂಡ್ ಅಲ್ಲಿ ಇವತ್ತು ಅಂಗಡಿಗಳಿಗೆ ಕೊಡ್ತಾ ಇದ್ವಿ. ಜೊತೆಗೆ ಗ್ರಾಹಕರಿಗೆ ಇದು ಹೋಗ್ತಾ ಇದೆ. ಇವರು ರಮೇಶ್ ನಾಯ್ಕ್ RRB ಫುಡ್ ಪ್ರಾಡಕ್ಟ್ ಆರಂಭಿಸಿ ಗ್ರಾಹಕರಿಂದ ಉತ್ತಮವಾದ ಮೆಚ್ಚುಗೆಯನ್ನ ಗಳಿಸಿದ್ದಾರೆ. ಆರಂಭದಲ್ಲಿ ಚಿಕ್ಕದಾದಂಥ ಉದ್ಯಮವನ್ನ ಆರಂಭಿಸಿ ರಾಗಿ ಹಿಟ್ಟು, ಮಸಾಲೆ ಪೌಡರ್, ಚಿಕನ್ ಮಸಾಲಾ ಪೌಡರ್, ಕಷಾಯದ ಪೌಡರ್ ಸಿದ್ಧಪಡಿಸಿ ಊರಿನಲ್ಲಿರುವ ದಿನಸಿ ಅಂಗಡಿಗಳಿಗೆ, ಫಾಸ್ಟ್ ಫುಡ್ ಸೆಂಟರ್ಗಳಿಗೆ ವಿತರಣೆ ಮಾಡಿದ್ರು. ಉತ್ತಮ ಗುಣಮಟ್ಟದ ಯಾವುದೇ ಕೆಮಿಕಲ್ ಬಳಸದೆ ನೈಸರ್ಗಿಕವಾಗಿ ಸಿಗುವಂತ ಪದಾರ್ಥಗಳನ್ನ ಬಳಸಿದ್ದರಿಂದ ರುಚಿಕರದ ಜೊತೆಗೆ ರಿಯಾಯಿತಿ ದರವನ್ನ ಹೊಂದಿದ್ದರಿಂದ ಗ್ರಾಹಕರಿಂದ ಉತ್ತಮವಾದ ಬೇಡಿಕೆ ವ್ಯಕ್ತವಾಗಿದೆ. ಕುಮಟಾ ತಾಲೂಕಿನ ದಾರೇಶ್ವರದಲ್ಲಿ ವಾಸವಾಗಿರುವ ರಮೇಶ್ ನಾಯ್ಕ್ RRB ಫುಡ್ ಪ್ರಾಡಕ್ಟ್ ಆರಂಭಿಸಿ ಗ್ರಾಹಕರಿಗೆ ಬೇಡಿಕೆಗೆ ಅನುಗುಣವಾಗಿ ಫುಡ್ ಪ್ರಾಡಕ್ಟ್ ಗಳನ್ನ ನೀಡುವುದರ ಮೂಲಕ ಜನರಿಂದ ಉತ್ತಮವಾದ ರೆಸ್ಪಾನ್ಸ್ ವ್ಯಕ್ತವಾಗಿದೆ. RRB ದಾರೇಶ್ವರ ಅಂತೇಳಿ ನಾವು ಪ್ರಾರಂಭದಲ್ಲಿ ರಾಗಿಯನ್ನ ತಂದು ತೊಳೆದು ಒಣಸಿ ರೋಸ್ಟ್ ಮಾಡಿ ಮ್ಯಾನ್ಯುವಲ್ ಅಲ್ಲೇ ರೋಸ್ಟ್ ಮಾಡಿ ನಾವು ಪೌಡರ್ ಗಳನ್ನ ಮಾಡಿ ನಮ್ಮ ಹತ್ತಿರದವರಿಗೆ, ರಿಲೇಷನ್ಸ್ಗೆ ಅಥವಾ ನಮ್ಮ ಊರಿನವರಿಗೆಲ್ಲ ಕೊಟ್ಟು ನೋಡಿದ್ವಿ. ಆವಾಗ ಒಳ್ಳೆ ಟೇಸ್ಟ್ ಬಂತು, ನ್ಯಾಚುರಲ್ ಆಗಿದೆ ಅಂತೇಳಿ. ಸೊ ಆ ಉದ್ದೇಶಕ್ಕೋಸ್ಕರ ನಾವು ನಂತರದಲ್ಲಿ ಏನು ಅದನ್ನ ಬ್ರ್ಯಾಂಡ್ ಮಾಡಿದ್ವಿ, RRB ಅಂತ, ರೂರಲ್ ರಿಯಲ್ ಬ್ರ್ಯಾಂಡ್ ಅಂತ ಹೇಳಿ. ಆ ಒಂದು ಹೆಸರಿನಲ್ಲಿ ಜೊತೆಗೆ ಸಣ್ಣ ಸಣ್ಣ ಅಂಗಡಿಗಳಿಗೆ ನಾವು ಕೊಡ್ತಾ ಹೋದ್ವಿ. ಅವರಿಂದ ಕೂಡ ಒಳ್ಳೆಯ ಬೇಡಿಕೆಗಳು ಬರ್ತಾ ಇತ್ತು. ಹಾಗಾಗಿ ಇದನ್ನೇ ಇವತ್ತು ನಾವು ದೊಡ್ಡ ಪ್ರಮಾಣದಲ್ಲಿ ಪ್ರಾರಂಭ ಮಾಡಿದ್ವಿ. ಪ್ರಾರಂಭಿಕ ಹಂತದಲ್ಲಿ ನಾವು ಚಿಕ್ಕ ಮಷೀನ್ ಅನ್ನ ಹಾಕಿ ಪೌಡರ್ ಮಾಡ್ತಾ ಇದ್ವಿ. ನಂತರದಲ್ಲಿ PMFME ಅಂತೇಳಿ, ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಯೋಜನೆ ಅಡಿಯಲ್ಲಿ ನಾವು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ನೋಡ್ಬೋದು, ರೋಸ್ಟಿಂಗ್ ಮಷಿನ್ ಇರ್ಬೋದು, ದೊಡ್ಡ ಪೌಡರ್ ಮಾಡುವಂತ ಮಷಿನ್ ಇರ್ಬೋದು, ಸೀಲಿಂಗ್ ಮಷಿನ್ ಗಳಿರ್ಬೋದು, ಇತರ ಮಷಿನ್ ಗಳನ್ನ ಹಾಕಿ ಇವತ್ತು ನಾವು ದೊಡ್ಡ ಪ್ರಮಾಣದಲ್ಲಿ RRB ದಾರೇಶ್ವರ ಅನ್ನುವಂತ ಒಂದು ಹೆಸರಿನೊಂದಿಗೆ ಬ್ರ್ಯಾಂಡ್ ಮಾಡಿ ಇವತ್ತು ಅಂಗಡಿಗಳಿಗೆ ಕೊಡ್ತಾ ಇದ್ವಿ. ಇವರು ಆರಂಭದಲ್ಲಿ ರಾಗಿಯನ್ನ ತಂದು ತೊಳೆದು ಬೆಂಕಿಯಲ್ಲಿ ರೋಸ್ಟ್ ಮಾಡಿ ರಾಗಿ ಹಿಟ್ಟನ್ನ ಮಾಡಿ ಪ್ಯಾಕ್ ಮಾಡಿ ವಿತರಣೆ ಮಾಡ್ತಾ ಇದ್ರು. ಗ್ರಾಹಕರಿಗೆ ರುಚಿಕರ, ನೈಸರ್ಗಿಕವಾಗಿ ಸಿಗುವಂತ ಪದಾರ್ಥಗಳನ್ನ ಬಳಕೆ ಮಾಡಿ ಯಾವುದೇ ಕೆಮಿಕಲ್ ಬಳಸದೆ ಇರುವ ಫುಡ್ ಪ್ರಾಡಕ್ಟ್ ಇರುವುದರಿಂದ ಉತ್ತಮವಾದ ಪ್ರತಿಕ್ರಿಯೆ ವ್ಯಕ್ತವಾದ ಹಿನ್ನೆಲೆಯಲ್ಲಿ ನಂತರ ರೂರಲ್ ರಿಯಲ್ ಬ್ರ್ಯಾಂಡ್ ಎನ್ನುವ ಹೆಸರಿನ RRB ಫುಡ್ ಪ್ರಾಡಕ್ಟ್ ಎನ್ನುವ ಬ್ರ್ಯಾಂಡ್ ಅನ್ನ ಮಾಡಿದ್ದಾರೆ. ಸಾದಾ ಪ್ಯಾಕೆಟ್ ಅಲ್ಲಿ ಅಂಗಡಿಗಳಿಗೆ ಮಾಡಿ ಕೊಟ್ವಿ. ಅವ್ರೇನಂದ್ರು ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ ಅನ್ನುವಂತ ಉದ್ದೇಶಕ್ಕೆ ನೀವು ಇದನ್ನ ಬ್ರ್ಯಾಂಡ್ ಮಾಡ್ರಿ ಅಂತ ಹೇಳಿದ್ರು. ವಿಶೇಷವಾಗಿ ರಾಗಿ ಹಿಟ್ಟನ್ನ ನಾವು RRB ಅಂತ ಇತರ ಬ್ರ್ಯಾಂಡ್ ಅಲ್ಲಿ ಇವತ್ತು ಅಂಗಡಿಗಳಿಗೆ ಕೊಡ್ತಾ ಇದ್ವಿ. ಜೊತೆಗೆ ಗ್ರಾಹಕರಿಗೆ ಇದು ಹೋಗ್ತಾ ಇದೆ. ನಂತರದಲ್ಲಿ ನಾವು ಏನು ಬೇಡಿಕೆಗೆ ಅನುಗುಣವಾಗಿ ಕಷಾಯ ಪೌಡರ್ ಅಂತ ಹೇಳಿ ಅದರಲ್ಲಿ 50 ಗ್ರಾಮ್ ಇರ್ಬೋದು, 100 ಗ್ರಾಮ್ ಇರ್ಬೋದು, ಈ ತರದನ್ನ ಜನರಿಗೂ ಕೊಡ್ತಾ ಇದ್ವಿ. ವಿಶೇಷವಾಗಿ ಫಾಸ್ಟ್ ಫುಡ್ ಮತ್ತು ಹೋಟೆಲ್ ನವರಿಗೆ ಈ ಕಷಾಯ ಪೌಡರ್ ಹೋಗ್ತಾ ಇದೆ. ಇದರಲ್ಲಿ ಕಾಳು ಮೆಣಸಿನ ಜೊತೆಗೆ ನಾವು ಉಳಿದ ಎಲ್ಲಾ ಮೆಟೀರಿಯಲ್ ಗಳನ್ನ ಹಾಕಿ ಒಳ್ಳೆ ಕ್ವಾಲಿಟಿ ಮತ್ತೆ ನ್ಯಾಚುರಲ್, ಯಾವುದೇ ಕೆಮಿಕಲ್ ಅನ್ನ ಹಾಕದೆ ಅಥವಾ ಟೇಸ್ಟಿಂಗ್ ಪೌಡರ್ ಅನ್ನ ಹಾಕದೆ ನಾವು ಇದನ್ನ ತಯಾರು ಮಾಡ್ತಾ ಇದ್ವಿ. ಹಾಗೆ ನ್ಯಾಚುರಲ್ ಆಗಿ ನಾವು ಇವತ್ತು ಸಾಂಬಾರ್ ಪೌಡರ್ ಇರ್ಬೋದು, ಚಿಕನ್ ಮಸಾಲಾ ಇರ್ಬೋದು, ಗರಂ ಮಸಾಲಾ ಇರ್ಬೋದು, ಈ ತರ ಬೇರೆ ಬೇರೆ ನಾವು ಸುಮಾರು ಒಂದು 7 ವೆರೈಟಿ ಮಸಾಲಾ ಪೌಡರ್ ಗಳನ್ನ ಮಾಡಿ ಇವತ್ತು ಗ್ರಾಹಕರಿಗೆ ಮುಟ್ಟಿಸುವಂತ ಕೆಲಸ ಮಾಡ್ತಾ ಇದ್ವಿ. ಅದರಲ್ಲಿ ಅಂಗಡಿಗಳಿಗೆ ಇವತ್ತು ರಾಗಿ ಹಿಟ್ಟು ನಮ್ಗೆ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ರಾಗಿಯನ್ನ ನಾವು ತೊಳೆದು ಒಣಸಿ ರೋಸ್ಟ್ ಮಾಡಿ ಪೌಡರ್ ಮಾಡಿರೋದ್ರಿಂದ ಅದನ್ನ ನಾವು ಇವತ್ತು ರಾಗಿ ಮುದ್ದೆಗೆ ಬಳಸಬಹುದು, ರಾಗಿ ಗಂಜೆ ಬಳಸಬಹುದು, ರಾಗಿ ರೊಟ್ಟಿಗೆ ಬಳಸಬಹುದು. ಈ ತರದಲ್ಲಿ ಬೇರೆ ಬೇರೆ ವಿಧದಲ್ಲಿ ವೆರೈಟಿಗಳಲ್ಲಿ ಅವರು ಅದನ್ನ ಬಳಸುವುದನ್ನ ಉದ್ದೇಶವನ್ನು ಇಟ್ಕೊಂಡು ಮಾಡ್ತಾ ಇದ್ವಿ. ಈಗ ಕುಮಟಾ ಹೊನ್ನಾವರ ಭಾಗದ ಬಹುತೇಕ ಶಾಪ್ಗಳಲ್ಲಿ RRB ರಾಗಿ ಹಿಟ್ಟು ಹಾಗೂ ಮಸಾಲೆ ಪೌಡರ್ ಸಿಗ್ತಾ ಇದೆ. ಪ್ರಾರಂಭಿಕ ಹಂತದಲ್ಲಿ ಚಿಕ್ಕದಾಗಿ ಆರಂಭವಾದ ಗೃಹ ಕೈಗಾರಿಕೆ ಈಗ PMFME ಪ್ರಧಾನ ಮಂತ್ರಿ ಕಿರು ಆಹಾರ ಸಂಸ್ಕರಣಾ ಯೋಜನೆ ಅಡಿಯಲ್ಲಿ ಫುಡ್ ಪ್ರಾಡಕ್ಟ್ ಗೆ ಬೇಕಾಗುವಂತ ಯಂತ್ರೋಪಕರಣಗಳನ್ನ ಖರೀದಿ ಮಾಡಿದ್ದಾರೆ. ಗ್ರಾಹಕರು ಇವತ್ತು ನಾವು ನೇರವಾಗಿ ಪ್ರಾರಂಭಿಕ ಹಂತದಲ್ಲಿ ಗ್ರಾಹಕರಿಗೆ ಕೊಡ್ತಾ ಹೋದ್ವಿ. ನಮ್ಮ ರಾಗಿ ಹಿಟ್ಟನ್ನ ಒಮ್ಮೆ ಬಳಸಿ ಅಂತ ನಾವು ಇವತ್ತು ಅರ್ಧ ಕೆಜಿ ಪ್ಯಾಕ್ ಅಲ್ಲಿ 2 ಪ್ಯಾಕೆಟ್ ಅನ್ನ 1 ಕೆಜಿ ಅನ್ನ ಕೊಟ್ಟು ನೀವು ನೋಡಿ ಅಂತ ಹೇಳಿದ್ವಿ. ಆ ನಂತರದಲ್ಲಿ ಅವ್ರು ಹೇಳಿದ್ರು ಉಳಿದ ರಾಗಿ ಹಿಟ್ಟಿಗೆ ನಿಮ್ಗೆ ವ್ಯತ್ಯಾಸ ಇದೆ. ಇವತ್ತು ವಿಶೇಷವಾಗಿ ಬೇರೆ ರಾಗಿ ಹಿಟ್ಟುಗಳಲ್ಲಿ ಮಣ್ಣಿನ ಏನು ಕಂಪು ಬರುತ್ತೆ, ಆತರ ಭಾವನೆಗಳು ಬಂತು. ಮತ್ತು ಒಡಿಯುತ್ತೆ, ರಾಗಿ ಏನು ಗಂಜಿ ಮಾಡಿದಾಗ ಒಡಿಯುತ್ತೆ ಅನ್ನುವಂತ ಒಂದು ಭಾವನೆ ಬಂತು. ಇವತ್ತು ನಾವು ರೋಸ್ಟ್ ಮಾಡಿ ರಾಗಿನ ತೊಳೆದು ಒಣಸಿ ರೋಸ್ಟ್ ಮಾಡಿರೋದ್ರಿಂದ ರಾಗಿ ಹಿಟ್ಟು ಟೇಸ್ಟ್ ಕೂಡ ಈಗ ಹಾಲಿನ ಒಂದು ಸ್ಮೆಲ್ ಗಳು ಬರ್ತಾ ಇದೆ. ಅದರಲ್ಲಿ ಆ ಒಂದು ಇದು ಬರ್ತದೆ. ಮತ್ತೆ ಕ್ಲೀನ್ ಇದೆ, ಯಾವುದೇ ಮಣ್ಣಿನ ಏನು ಕಂಪು ಈ ತರ ಬರದೆ ಒಳ್ಳೆ ರೀತಿಯಲ್ಲಿ ರಾಗಿಯ ಗಂಜಿಗಳನ್ನ ಮಾಡಿ ಇವತ್ತು ವಿಶೇಷವಾಗಿ ಬೇಸಿಗೆಯಲ್ಲಿ ಕುಡಿತಾ ಇದ್ದಾರೆ. ಹಾಗೆ ಗ್ರಾಹಕರಿಂದ ಒಳ್ಳೆ ರೆಸ್ಪಾನ್ಸ್ ಇದೆ.
ಜೊತೆಗೆ ಮೊದಲು ನಾವು ಇಲ್ಲಿ ಬಂದು ಕೆಲವರು ಒಯ್ತಾ ಇದ್ರು, ಇವತ್ತು ಅಂಗಡಿಗಳಿಗೆ, ಇವತ್ತು ಕುಮಟಾ ಮತ್ತು ಹೊನ್ನಾವರ ತಾಲೂಕಿನಲ್ಲಿ ನಾವು ಹೆಚ್ಚಿನ ಎಲ್ಲಾ ಅಂಗಡಿಗಳಿಗೆ ಕೂಡ ಈ ರಾಗಿ ಹಿಟ್ಟನ್ನ ಏನು ಪ್ಯಾಕೆಟ್, ಅರ್ಧ ಕೆಜಿ ಪ್ಯಾಕೆಟ್ ಗಳನ್ನ ಕೊಡುವಂತ ಕೆಲಸ ಮಾಡ್ತಾ ಇದ್ವಿ. ಆ ಮೂಲಕ ಸುಲಭವಾಗಿ ಗ್ರಾಹಕರಿಗೆ ತಲುಪ್ತಾ ಇದೆ. ಅವರಿಂದ ಒಳ್ಳೆ ರೆಸ್ಪಾನ್ಸ್ ಇದೆ. ಈಗ ಸೀಸನ್ ಆಗಿರೋದ್ರಿಂದ ತುಂಬಾ ಬೇಡಿಕೆ ಇದೆ, ಯಾಕಂದ್ರೆ ಈಗಾಗಲೇ ಇವರ ರಾಗಿ ಹಿಟ್ಟು ತುಂಬಾ ಶುಚಿಯಾಗಿ ಹಾಗೂ ರುಚಿಯಾಗಿ ಇರುತ್ತದೆ. ನಮ್ಮ ಮನೆಯಲ್ಲಿ ಹಾಗೂ ನಮ್ಮ ಸ್ನೇಹಿತರು ಹಾಗೂ ಸಂಬಂಧಿಕರು RRB ಫುಡ್ ಪ್ರಾಡಕ್ಟ್ ನ ರಾಗಿ ಹಿಟ್ಟು ಹಾಗೂ ಮಸಾಲೆ ಪೌಡರ್ ಹಾಗೂ ಕಷಾಯದ ಹಿಟ್ಟುಗಳನ್ನ ಉಪಯೋಗಿಸುತ್ತಿದ್ದಾರೆ ಎಂದು ಗ್ರಾಹಕರಾದ ಕಮಲಾ ಅವರ ಮಾತು. ಇವತ್ತು ನಾನು ಇಲ್ಲಿ ರಾಗಿ ಹಿಟ್ಟು ತಕೊಂಡು ಹೋಗಿ ಬಂದಿದ್ದೆ. ಇವತ್ತು ಹೇಳಿಲ್ಲ, 1 ವರ್ಷದಿಂದ ತಕೊಂಡು ಹೋಗ್ತಾ ಇದ್ದೇನೆ. ಇಲ್ಲಿ ಈ ಪ್ರಾಡಕ್ಟ್ ಒಳ್ಳೇದುಂಟು. ಯಾವ್ದು ರಾಗಿ ಹಿಟ್ಟು ಮತ್ತೆ ಕಷಾಯದ ಹಿಟ್ಟು, ಮಸಾಲೆ ಪೌಡ್ರು, ಸಾಂಬಾರ್ ಪೌಡರ್ ಎಲ್ಲ ಉಂಟು. ಅದೆಲ್ಲ ತಗೊಂಡೋಗಿ ತುಂಬಾ ದಿವಸ ಯೂಸ್ ಮಾಡ್ತಿದ್ದೆ ನಾನು. ಅದು ರಾಗಿ ಹಿಟ್ಟಿನಲ್ಲಿ ತುಂಬಾ ಕ್ಲೀನು ಉಂಟು ಇವ್ರ ಹತ್ರ. ಅದಕ್ಕೆ ಏನು ಹೇಳ್ಬೇಕು ಅಂತಂದ್ರೆ, ನಾನು ಇದ್ರ ಬಗ್ಗೆ ಹೆಚ್ಚು ಹೇಳ್ಬೇಕು ಅಂತಂದ್ರೆ ಕ್ಲೀನಿಂಗ್ ತುಂಬಾ ಒಳ್ಳೆ ಮಾಡ್ತಾ ಇದ್ದಾರೆ ಅವರು. ತೊಳೆಯುವುದನ್ನಾಗ್ಲಿ ಒಣಸುವುದನ್ನಾಗ್ಲಿ ಎಲ್ಲ ಒಳ್ಳೆ ಕೆಲಸ ಒಳ್ಳೆ ರೀತಿನ ಮಾಡಿದ್ರು. ಅದಕ್ಕೆ ನಾನು ಸಾಂಬಾರ್ ಪೌಡು ಮತ್ತೆ ಕಷಾಯದ ಹಿಟ್ಟು ಎಲ್ಲ ನಾನು ಉಪಯೋಗಿಸ್ತಿದ್ದೇನೆ. ನಾವು ಉಪಯೋಗಿಸಿದ್ರೆ ನಮ್ಮ ಎಲ್ಲರೂ, ನಮ್ಮ ಮನೆಯಲ್ಲಿ ನಮ್ಮ ರಿಲೇಷನ್, ನನ್ನ ಫ್ರೆಂಡ್ಸ್ ಎಲ್ಲರೂ ಉಪಯೋಗಿಸ್ತಿದ್ದಾರೆ. ಅದಕ್ಕೆ ಒಳ್ಳೆ ರೀತಿ ಅಂತ ಕ್ಲೀನ್ ಮಾಡ್ತಿದ್ದಾರೆ. ಮತ್ತೆ ಎಂತ ಹೇಳ್ಬೇಕು ಅಂತಿದ್ರೆ, ಆರೋಗ್ಯ ದೃಷ್ಟಿಯಿಂದ ಇಲ್ಲಿ ರಾಗಿ ಹಿಟ್ಟು ತಕೊಂಡೋದ್ರಿಂದ ಅವರು ಕ್ಲೀನಿಂಗ್ ನೋಡಿ ನಾನು ತುಂಬಾ ಖುಷಿ ಪಟ್ಟು ಎಲ್ಲರಿಗೂ ಹೇಳ್ತಾ ಇದ್ದೇನೆ, ಈ ರಾಗಿ ಹಿಟ್ಟು RRB ರಾಗಿ ಹಿಟ್ಟು ಒಳ್ಳೆ ಉಂಟು, ಪ್ರಾಡಕ್ಟ್ ಒಳ್ಳೆ ಉಂಟು ಅಂತ ಹೇಳಿ. ಆರಂಭದಲ್ಲಿ ಊರಿನ ಹಾಗೂ ಸ್ನೇಹಿತರಿಗೆ ವಿತರಣೆ ಮಾಡ್ತಾ ಇದ್ದ ಫುಡ್ ಪ್ರಾಡಕ್ಟ್ ಈಗ RRB ಫುಡ್ ಪ್ರಾಡಕ್ಟ್ ಬ್ರ್ಯಾಂಡ್ ಆಗಿ ರೂಪುಗೊಂಡಿತ್ತು. ಈಗ ಕುಮಟಾ ಹಾಗೂ ಹೊನ್ನಾವರ ಭಾಗದ ಬಹುತೇಕ ದಿನಸಿ ಅಂಗಡಿ ಹಾಗೂ ಫಾಸ್ಟ್ ಫುಡ್ ಸೆಂಟರ್ ಹೋಟೆಲ್ನಲ್ಲಿ ಇವರ RRB ಫುಡ್ ಪ್ರಾಡಕ್ಟ್ಗೆ ಬೇಡಿಕೆ ಇದೆ. ಕಷಾಯ ಪೌಡರ್ ಇರ್ಬೋದು ಅಥವಾ ಸಾಂಬಾರ್ ಪೌಡರ್ ಇರ್ಬೋದು, ಚಿಕನ್ ಮಸಾಲಾ ಪೌಡರ್ಗಳು ಇರ್ಬೋದು, ಇವೆಲ್ಲ ಕೂಡ ನ್ಯಾಚುರಲ್ ಆಗಿರುತ್ತೆ. ಇವತ್ತು ನಾವು ಯಾವುದೇ ಟೇಸ್ಟಿಂಗ್ ಪೌಡರ್, ಕೆಮಿಕಲ್ ಅನ್ನ ಬಳಸದೆ ಪ್ಯೂರ್ ನ್ಯಾಚುರಲ್ ಆಗಿ ನಾವು ಬಳಸ್ತಾ ಇದ್ವಿ. ಇದನ್ನ 6 ತಿಂಗಳವರೆಗೂ ಕೂಡ ಬಳಸಬಹುದು. ಇವತ್ತು ಈ ಎಲ್ಲಾ ಮಟೀರಿಯಲ್ ಗಳನ್ನ ನಾವು ರೋಸ್ಟ್ ಮಾಡಿ ಪೌಡರ್ ಮಾಡ್ತಾ ಇರೋದ್ರಿಂದ ಬೇಗ ಕೆಡುವುದಿಲ್ಲ. ಯಾವುದೇ ಕೆಮಿಕಲ್ ಅನ್ನ ಬಳಸದೆ ರುಚಿಯಾಗಿರುವಂತ ಒಂದು ಪದಾರ್ಥವನ್ನು ನಾವು ರೆಡಿ ಮಾಡ್ತಾ ಇದ್ವಿ. ವಿಶೇಷವಾಗಿ ಇವತ್ತು ಫಾಸ್ಟ್ ಫುಡ್ ನವರು ಮತ್ತು ಹೋಟೆಲ್ನವರು ಆರ್ಡರ್ ಮಾಡ್ತಾರೆ, ನಾವು ಅವ್ರಿಗೆ ಕೊಡುವಂತ ಕೆಲಸ ಮಾಡ್ತಾ ಇದ್ವಿ. 100 ಗ್ರಾಮ್ ಇಂದ ಹಿಡಿದು ಅರ್ಧ ಕೆಜಿ 1 ಕೆಜಿ ವರೆಗೆ. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಕುಮಟಾ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.